ಲೀಡಿಂಗ್ ರಿಸಲ್ಟ್ ಅಲ್ಲ, ಲೀಡಿಂಗ್ ನಮ್ಮ ದೇಶದಲ್ಲಿ ಏನಾಗಿದೆ, ಯಾರ್ಯಾರನ್ನ ಅರೆಸ್ಟ್ ಮಾಡಿ ಮಹಾರಾಷ್ಟ್ರ ಇಂಡಿಯಾ ಅಲಯನ್ಸ್ ಲೀಡರ್ ಸರ್. ಮಹಾರಾಷ್ಟ್ರ ಅದೇ 21ರಲ್ಲಿ NDA ಇದ್ರೆ ಇತರ ಒಂದು ಕ್ಷೇತ್ರದಲ್ಲಿ ಇವರ ಒಂದು ಮುನ್ನಡೆ ಇದೆ. ಇರಲಿ, ಯಾರು ಅರೆಸ್ಟ್ ಆಗಿ ಬರ್ತಾರೋ, ಸಿ ಫ್ರೀ ಪಬ್ಲಿಸಿಟಿ ಇನ್ ಅವರ್ ಕಂಟ್ರಿ ಇಸ್ ಅನ್ ಅರೆಸ್ಟ್. ಐ ಗಿವ್ ಯು ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ನಮ್ಮ ರಾಜ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ಗೋಸ್ಕರ ಉದಾಹರಣೆ ಕೊಡ್ತಾ ಇದ್ದೀನಿ. ಓಕೆ, ಪುಲಂದೇವಿ ಸರೆಂಡರ್ ಆದ್ರು, MP ಆದ್ರು, ಓಕೆ, ಫ್ರೀ ಪಬ್ಲಿಸಿಟಿ ಸಿಕ್ತು ಅವ್ರಿಗೆ ಸರೆಂಡರ್ ಆದ್ಮೇಲೆ. ಓಕೆ, ಅಡ್ವರ್ಸ್ ಪಬ್ಲಿಸಿಟಿ ಇಸ್ ಬೆಸ್ಟ್ ಪಬ್ಲಿಸಿಟಿ ಇನ್ ಅವರ್ ಕಂಟ್ರಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತ ಹೇಳ್ತಾರೆ. ಅಡ್ವರ್ಸ್ ಪಬ್ಲಿಸಿಟಿ, ಗುಡ್ ಪಬ್ಲಿಸಿಟಿ ನಾನು ಹೇಳ್ತಿಲ್ಲ. ಅಡ್ವರ್ಸ್ ಪಬ್ಲಿಸಿಟಿ ಮೀಡಿಯಾದವ್ರು ನೀವು ರೆಸ್ಪಾನ್ಸಿಬಲ್. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. NA ಹ್ಯಾರಿಸ್ ಮಗ UB ಸಿಟಿ ಇನ್ಸಿಡೆಂಟ್ ಆಯ್ತು, ನಲ್ಪಾಡ್. Okay, nobody knew him in this entire country. Okay, the whole nation came to know who is Nalpad. He won the Youth Congress election. He got the best publicity, which was boon to him. ಅದರಲ್ಲಿ ಉಚಿತವಾಗಿ ಸಿಕ್ತು, ಅದು ವರವಾಗಿ ಸಿಕ್ಕಿದ್ದು. ಓಕೆ, ನಮ್ಮ ದೇಶದಲ್ಲಿ ಯಾರ್ಯಾರು ಹೋಗಿ ಬರ್ತಾರೋ ಅವ್ರಿಗೆಲ್ಲ ಮೀಡಿಯಾದವರು ಫ್ರೀ ಪಬ್ಲಿಸಿಟಿ ಕೊಡ್ತೀರಿ, ನೆಕ್ಸ್ಟ್ ಎಲೆಕ್ಷನ್ ಗೆಲ್ತಾರೆ. ನೀವೆಲ್ಲಾ ಉದಾಹರಣೆಗಳು ತಗೊಳ್ಳಿ, ವಿಷಯ ಹೇಳ್ತೀವಿ. ಅಲ್ಲ, ಅಂದ್ರೆ ಮೀಡಿಯಾದಲ್ಲಿ ಜನ ಬಿಲೀವ್ ದ ಮೀಡಿಯಾ. ಈಗ ಇವ್ರು ಇಷ್ಟ ತನಕ ಹೇಳಿದ್ರು ನೀವನ್ನ ನಾವು ಫಾಲೋ ಮಾಡ್ತೀವಿ ಅಂತ ಅಂದ್ರು ಧರ್ಮಸೇನ ಅವರು. ಯಾಕೆ ಹೇಳ್ತಾರೆ ಅಂದ್ರೆ, ನೀವು ನಿಜವಾದ ಅಂಶಗಳನ್ನ ನಮ್ಮ ಮುಂದೆ ಇಡ್ತೀರಿ, ಯು ಆರ್ ದಿ ಮಿರರ್ ಆಫ್ ಪಬ್ಲಿಕ್ ಒಪಿನಿಯನ್ ಅಂತ ಯಾಕೆ ಹೇಳ್ತೀವಿ. ಫೋರ್ತ್ ಎಸ್ಟೇಟ್ ಅಂತೀವಿ, ಬೇರೆ ಯಾರಿಗೂ ನಾವು ಫೋರ್ತ್ ಎಸ್ಟೇಟ್ ಅನ್ನಲ್ಲ ಸಂವಿಧಾನದಲ್ಲಿ. ಮೀಡಿಯಾ ಒಬ್ರಿಗೆ ಫೋರ್ತ್ ಎಸ್ಟೇಟ್ ಅನ್ನೋದು, ನೀವು ಪಬ್ಲಿಕ್ ಒಪಿನಿಯನ್ ನ ಮಿರರ್ ಅಂತೀವಿ, ಕನ್ನಡಿ ಅಂತೀವಿ ಅಲ್ವೇ. ಸೊ ಹಂಗಾಗಿ ನಿಮ್ಮನ್ನ ನಂಬ್ತಾರೆ. ಸೊ ಆ ಇದರಿಂದ ಅವ್ರು ಎನ್ಕ್ಯಾಶ್ ಮಾಡ್ಕೋತಾರೆ. ಎಲ್ಲಾ ಪಕ್ಷದವರು ಎನ್ಕ್ಯಾಶ್ ಮಾಡಿದ್ದಾರೆ. ನಾನು ಯಾವ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ. ಎವ್ರಿಬಡಿ, ಎಲ್ಲಾ ಪಕ್ಷದವ್ರಿಗೂ ಇದರಿಂದ ಅನುಕೂಲ ಆಗಿದೆ ಹೊರತು ಅನಾನುಕೂಲ ಅಂತೂ ಆಗಿಲ್ಲ. ಬಟ್ ಅರೆಸ್ಟ್ ಆಗಿದ್ದ ಟೈಮ್ ಅಲ್ಲಿ ಏನಾಗುತ್ತೆ, ಯಾವ ಸರ್ಕಾರ ಇನ್ಕಂಬೆಂಟ್ ಇರುತ್ತೋ ಅವ್ರಿಗೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗಿ ಆಂಟಿ ಇನ್ಕಂಬೆನ್ಸಿ ವೇವ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಫೈನ್ ಸರ್. ನಾನು ಇಲ್ಲಿ ವಿಜಯಪ್ರಸಾದ್ ಸರ್, ಈ ಔಟ್ ಆಫ್ 296 NDA ನಾವು ನಂಬರ್ ತೋರಿಸ್ತಾ ಇದೀವಲ್ವಾ, ಇದರಲ್ಲಿ BJP 250 ಆಸುಪಾಸಲ್ಲಿದೆ ಅಂತ